ಇರೋದು ಒಂದೇ ಪ್ರಪಂಚ, ಬಟ್ ನಮ್ಮ ಮೈಂಡ್ ಅಲ್ಲಿ ಪ್ರತಿಯೊಬ್ಬರೇ ಮೈಂಡ್ ಅಲ್ಲಿ ಇರುವ ಪ್ರಪಂಚ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ವಾ. ಅಂದ್ರೆ ಉತ್ಸಾಹ ಬರುತ್ತೆ, ಎಷ್ಟು ಒಂದು ಖುಷಿ ಪಡ್ತೀರಾ ನೀವು. ಮತ್ತೆ ನಾವು ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ಬೇಕಪ್ಪ, ಚೆನ್ನಾಗಾಗ್ಬೇಕು, ಫಿಟ್ ಆಗ್ಬೇಕಂತ ನೀವು ಕೂಡ ಕೆಲವೊಂದು ರೋಗಗಳು ಬರುತ್ತೆ. ಅದನ್ನ ಹೇಗೆ ನಾವು ಮೆಡಿಸಿನ್ಸ್ ಇಲ್ದಿರ ನಾವು ಸರಿ ಮಾಡ್ಕೊಳ್ಬೇಕು. ಎನರ್ಜಿ ಲಾಸ್ ಆಗ್ತಾ ಇರುತ್ತೆ, ಜೊತೆಗೆ ನಾವು ಮೈಂಡ್ ಕೂಡ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಅಂದ್ರೆ ಗೊತ್ತಲ್ವಾ ನಿಮ್ಗೆಲ್ಲ, ಒಬ್ರೇ ಇದ್ರು ಕೂಡ ನಮ್ಗೆ ಒಬ್ರೇ ಅಂತ ಅನ್ಸಲ್ಲ, ಆ ಮಟ್ಟಕ್ಕೆ ನಾವು ತಲುಪದ ಮೇಲೂ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ನೀವೇನಾದ್ರೂ ಸೈಕಾಲಜಿ ರಿಲೇಟೆಡ್ ವಿಡಿಯೋಸ್, ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ನೋಡ್ಬೇಕು ಅಂತಂದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನೆಲ್ ನ ಚೆಕ್ ಮಾಡಿ. ಅದರಲ್ಲಿ ಮುಂಚೆ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೆ. ಸೊ ಇವಾಗ ಈ ಒಂದು ಚಾನೆಲ್ ನಲ್ಲಿ ವ್ಲಾಗ್ಸ್ ಮಾಡೋಣ ಅಂತ. ಸೊ ಆ ಚಾನೆಲ್ ನಲ್ಲಿ ಎಲ್ಲ ಸ್ವಲ್ಪ ಮಿಕ್ಸ್ ಇದೆ. ಟ್ರಾವೆಲಿಂಗ್ ವಿಡಿಯೋಸ್ ಇದೆ, ವ್ಲಾಗ್ಸ್ ಇದೆ, ಲೈಫ್ ಎಕ್ಸ್ಪೀರಿಯನ್ಸಸ್ ಇದೆ, ಜೊತೆಗೆ ಹೆಲ್ತ್ ರಿಲೇಟೆಡ್, ನಾರ್ಸಿಸಿಸಮ್, ಸೈಕಾಲಜಿ ರಿಲೇಟೆಡ್ ಸಾಕಷ್ಟು ರೀತಿಯ ವೆರೈಟೀಸ್ ಆಫ್ ವಿಡಿಯೋಸ್ ಇದೆ. ಸೊ ಈಗ ಬರೀ ನಾನು ಹೆಲ್ತ್ ರಿಲೇಟೆಡ್ ಅಂಡ್ ಮೈ ಸಬ್ಜೆಕ್ಟ್ ಸೈಕಾಲಜಿ ರಿಲೇಟೆಡ್, ಅಂದ್ರೆ ನನ್ನ ಒಂದು ಇಂಟ್ರೆಸ್ಟ್ ಏನಿದೆ, ನನ್ನ ಒಂದು ಫೀಲ್ಡ್ ಏನಿದೆ, ಆ ಒಂದು ವಿಡಿಯೋಸ್ನ ಮಾತ್ರ ಆ ಚಾನೆಲ್ ನಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ವ್ಲಾಗ್ಸ್ ನ ಈ ಒಂದು ಚಾನೆಲ್ ಅಲ್ಲಿ ಮಾಡ್ತಾ ಇದೀನಿ. ವ್ಲಾಗ್ಸ್ ಅಂದ್ರೆ ಇನ್ನೇನಿಲ್ಲ, ನನ್ನ ಲೈಫಲ್ಲಿ ಏನ್ ನಡೀತಿದೆ, ನನ್ನ ಒಂದು ಥಾಟ್ಸ್, ನನ್ನ ಒಂದು ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಶೇರ್ ಮಾಡ್ತೀನಿ. ವ್ಲಾಗ್ಸ್ ಅಂದ್ರೆ ಇಲ್ಲಿ ಜನ ಇರೋದಿಲ್ಲ ನನ್ನ ವ್ಲಾಗ್ಸ್ ನಲ್ಲಿ, ನೀವು ಎಲ್ಲ ವ್ಲಾಗ್ಸ್ ಅಲ್ಲಿ ನೋಡೋ ತರ. ಯಾಕಂದ್ರೆ ನಾನು ಒಬ್ಳೇ ಇರ್ತೀನಿ. ಏನಾದ್ರೂ ಜನ ಇದ್ರು ಅಂತ ಅಂದ್ರೆ ಖಂಡಿತವಾಗ್ಲೂ ತೋರಿಸ್ತೇನೆ. ಸೊ ಯಾಕಂದ್ರೆ ಯೂಶಲಿ ವ್ಲಾಗ್ಸ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಜನರು, ಫ್ರೆಂಡ್ಸ್ ಎಲ್ರು ಇರ್ತಾರಲ್ವಾ, ಆ ತರ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಈ ವ್ಲಾಗ್ ನಿಮ್ಗೆ ಅಲ್ಲ. ಯಾರಿಗೆ ಒಂದ್ ರೀತಿ ಸಾಲಿಟ್ಯೂಡ್ ಮತ್ತೆ ಒಬ್ರೇ ಇರುವಂತಹ ಸೋಲೋ ಸಿಂಗಲ್ ಲೈಫ್ ಯಾರು ಲೀಡ್ ಮಾಡ್ತೀರಿ, ಒಬ್ರೇ ಬದುಕ್ತಾ ಇದೀರಿ ಇಂಡಿಪೆಂಡೆಂಟ್ ಆಗಿ, ಅಂತವ್ರಿಗೆ ನನ್ನ ಒಂದು ವ್ಲಾಗ್ಸ್ ಇನ್ಸ್ಪೈರಿಂಗ್ ಆಗಿರುತ್ತೆ. ಸೊ ಫಸ್ಟ್ ಹೇಳ್ತಾ ಇದೀನಿ, ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಸೊ ಎಲ್ಲಾ ತರ ಜನನು ನಮ್ಮ ಒಂದು ಪ್ರಪಂಚದಲ್ಲಿ ಇದ್ದಾರೆ ಅಲ್ವಾ, ಇದೀವಿ ನಾವೆಲ್ಲರೂ ಕೂಡ ಡಿಫ್ರೆಂಟ್, ಆಯ್ತಾ. ಇರೋದು ಒಂದೇ ಪ್ರಪಂಚ, ಬಟ್ ನಮ್ಮ ಮೈಂಡ್ ಅಲ್ಲಿ ಪ್ರತಿಯೊಬ್ಬರೇ ಮೈಂಡ್ ಅಲ್ಲಿ ಇರುವ ಪ್ರಪಂಚ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ವಾ. ನಮ್ಮ ಒಂದು ಪರ್ಸೆಪ್ಷನ್ಸ್ ಡಿಫ್ರೆಂಟ್, ನಮ್ಮ ಒಂದು ಥಾಟ್ಸ್ ಡಿಫ್ರೆಂಟ್ ಇರುತ್ತೆ, ನಮ್ಮ ಒಂದು ಪರ್ಸನಾಲಿಟೀಸ್ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಯಾರೆಲ್ಲ ನೀವು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು, ಅಥವಾ ನಿಮ್ಗೆ ಏನಾದ್ರು ನೀವು ಫ್ಯಾಮಿಲಿನಲ್ಲಿ ಇದ್ರು ಕೂಡ ನಿಮ್ಗೆ ಏನೋ ಇಫ್ ಯು ಆರ್ ಫೀಲಿಂಗ್ ಲೈಕ್ ಯು ಡೋಂಟ್ ಫಿಟ್ ಇನ್ ಎನಿವೇರ್, ನೀವೆಲ್ಲೂ ಫಿಟ್ ಅನ್ಸಲ್ಲ ನಿಮ್ಗೆ, ನೀವು ಲೈಕ್ ಒಂದು ಫನಿಯಾಗಿ ಹೇಳ್ಬೇಕಂದ್ರೆ ಯು ಫೀಲ್ ಲೈಕ್ ಅನ್ ಏಲಿಯನ್, ಓಕೆನಾ. ಸೊ ಆಗತ್ತೆ ಆತರ ಕೆಲವ್ರಿಗೆ, ಯಾಕಂದ್ರೆ ಕೆಲವೊಂದು ಫ್ಯಾಮಿಲಿನಲ್ಲಿ ಆ ರೀತಿ ಕೆಲವರು ಇರ್ತಾರೆ. ಕೆಲವೊಂದು ಡಿಸ್ಫಂಕ್ಷನಲ್ ಫ್ಯಾಮಿಲಿನಲ್ಲಿ ಆ ರೀತಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಫೇಸ್ ಮಾಡುವಂತಹ ಒಂದು ಏನೋ ಸಿಚುವೇಶನ್ಸ್ ಕ್ರಿಯೇಟ್ ಆಗಿ ಏನೋ ಇಂಡಿಪೆಂಡೆಂಟ್ ಆಗಿ ಒಬ್ಬರೇ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಕೆಲವ್ರಿಗೆ. ಕೆಲವ್ರಿಗೆ ಎಲ್ರ ಜೊತೆ ಇದ್ರು ಕೂಡ ಅವರು ಎಲ್ರ ಜೊತೆ ಏನೋ ಕನೆಕ್ಟ್ ಆಗದೆ ಇರೋ ತರ ಅನ್ನಿಸ್ತಾ ಇರುತ್ತೆ. ಸೊ ಅಂತವ್ರಿಗೆ ನನ್ನ ವಿಡಿಯೋಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು, ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ಇವತ್ತು ನಾನು ವ್ಲಾಗ್ ನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ಏಪ್ರಿಲ್ 10ನೇ ತಾರೀಕು, ಫ್ರೈಡೆ 2026. ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಬೆಳಿಗ್ಗೆ ವರ್ಕೌಟ್ ಮಾಡಿದೆ, ಅಮ್ಮನಿಗೂ ಕೂಡ ಮಾಡಿಸ್ದೆ. ಆಫ್ಟರ್ 3 days ಆಫ್ ಗ್ಯಾಪ್ ಮತ್ತೆ ವಿ ಆರ್ ಬ್ಯಾಕ್ ಟು ವರ್ಕೌಟ್. ಸೊ ಐ ಥಿಂಕ್ ಮೇ ಬಿ ಇಟ್ಸ್ ಬೀನ್ ಆಲ್ಮೋಸ್ಟ್ 25 days ಆಗ್ತಾ ಇದೆ ನಮ್ದು ವರ್ಕೌಟ್ ಜರ್ನಿ ಶುರು ಆಗಿ. 25 ಕಂಪ್ಲೀಟ್ ಆಗಿಲ್ಲ ಅನ್ಕೊಳ್ತೀನಿ, ಆಲ್ಮೋಸ್ಟ್ 22-23 days. ಅದರಲ್ಲಿ ಒಂದು 2-3 days ಸ್ಕಿಪ್ ಆಗಿದೆ, ಅಥವಾ 25 days ಅಲ್ಲಿ 3 days ಸ್ಕಿಪ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ವಿ ಆರ್ ಬ್ಯಾಕ್. ಸೊ ಇಷ್ಟು ಏನು ನಮ್ದು ವರ್ಕೌಟ್ ಜರ್ನಿ. ಅಂದ್ರೆ ಅಮ್ಮ ಅವರು ರೆಗ್ಯುಲರ್ ಮಾಡ್ತಾರೆ, ಅವರು ಏನಾದ್ರು ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಮುಂಚೆ ಕೂಡ ನಾವು ಯೋಗ ಮಾಡಿದೀವಿ ಒಟ್ಟಿಗೆ, ಮತ್ತೆ ಅವರು ಕೂಡ ವಾಕಿಂಗ್ ಎಲ್ಲ ಹೋಗ್ತಾ ಇರ್ತಾರೆ. ಬಟ್ ನಾವು ಆನ್ಲೈನ್ ಅಲ್ಲಿ ರೆಗ್ಯುಲರ್ ವರ್ಕೌಟ್ ಮಾಡ್ತಾ ಇರ್ಲಿಲ್ಲ. ಸೊ ಇವಾಗ ಶುರು ಮಾಡಿದೀವಿ. ಸೊ ಇಟ್ಸ್ ಅ ಗುಡ್ ಸೈನ್. ಸೊ ಹಾಗಾಗಿ, ಯಾಕಂದ್ರೆ ನಮ್ಗೆ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ಏಜ್ ಆಯ್ತು ಅಂತ ಅಂದಾಕ್ಷಣಕ್ಕೆ ಏಜ್ ಆಗ್ತಾ ಆಗ್ತಾ ನಾವಿಲ್ಲಿ ಅಯ್ಯೋ ಏಜ್ ಆಗ್ತಿದೆ ಅನ್ನೋ ತರ ಫೀಲ್ ಬದಲು ವಿ ಶುಡ್ ಕೀಪ್ ಗೋಯಿಂಗ್, ಕೀಪ್ ಡೂಯಿಂಗ್ ವರ್ಕ್ಔಟ್ಸ್, ಕೀಪ್ ಎಕ್ಸರ್ಸೈಸಿಂಗ್. ಈ ತರ ಇದ್ದಾಗ ಬಾಡಿ ಲೈಟ್ ಅನ್ಸುತ್ತೆ, ಗುಡ್ ಫೀಲಿಂಗ್ ಬರುತ್ತೆ, ಮತ್ತೆ ಇನ್ನು ಕೂಡ ನಮ್ಗೆ ಮೈಂಡ್ ಪೀಸ್ಫುಲ್ ಅನ್ಸುತ್ತೆ. ಸ್ವಲ್ಪ ಎಲ್ಲದ್ರಿಂದ ನಾವು ಡಿಟ್ಯಾಚ್ ಆಗ್ತಾ ಆಗ್ತಾ ಇನ್ನು ಸ್ವಲ್ಪ ನಾವು ಫೋಕಸ್ಡ್ ಆಗಿರ್ತೀವಿ, ಒಂದ್ ರೀತಿ ಕಾಮ್ ಆಗಿ ಮನಸ್ಥಿತಿ ಇಟ್ಕೊಳ್ಳೋದಕ್ಕೆ ನಾವು ಶುರು ಮಾಡ್ತೀವಿ. ಇಟ್ಸ್ ಗುಡ್, ಆಯ್ತಾ. ಏಜಿಂಗ್ ಇಸ್ ನಾಟ್ ಬ್ಯಾಡ್. ಓಕೆ, ನಾ 30s ಅಲ್ಲಿ ನಾನಿದ್ದೀನಿ, ಅಮ್ಮ 50s ಅಲ್ಲಿ ಇದ್ದಾರೆ. ಸೊ
ಈ ರೀತಿ ಯಾರೇ ಆಗಿರ್ಬೋದು 30s ಅಲ್ಲಿರೋರು, 40s, 50s ಅಲ್ಲಿರೋರು ಎಲ್ರು ಕೂಡ ಏನು ಒಂದ್ ರೀತಿ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ಜೊತೆಗೆ ನಾವು ಮೈಂಡ್ ಕೂಡ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಸೊ ವಿ ಜಸ್ಟ್ ಹ್ಯಾವ್ ಟು ಕೀಪ್ ಗೋಯಿಂಗ್, ವಿ ಶುಡ್ ನಾಟ್ ಗಿವ್ ಅಪ್. ಓಕೆನಾ? ಬಿಕಾಸ್ ಮೆಂಟಲಿ, ಫಿಸಿಕಲಿ ಅಂಡ್ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿರೋದು ವೆರಿ ಇಂಪಾರ್ಟೆಂಟ್ ಈ ತರ ಒಂದು ಟೈಮಲ್ಲಿ. ಈವನ್ ನೀವು ಯಾರಾದ್ರು ಯಂಗ್ಸ್ಟರ್ಸ್ ನೋಡ್ತಾ ಇದ್ರೆ, ಟೀನೇಜರ್ಸ್ ನೋಡ್ತಾ ಇದ್ರೆ, ಅಥವಾ 20s ಅಲ್ಲಿ ಇದ್ರೆ ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋಸ್ ನಂದು. ಯಾಕಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿದಾಗ ನೀವು ನಿಮ್ಮ ಲೈಫಲ್ಲಿ, ಇವಾಗ ನೀವು 30s ಬಂದಾಗ, ನೀವು 40s 50s ಬಂದಾಗ, ಅಥವಾ ನಿಮ್ಮ ಮನೆಯಲ್ಲಿ ಯಾರು 50s ಅಲ್ಲಿ ಇದ್ರೆ, 40s ಅಲ್ಲಿ ಇದ್ರೆ, ಸೊ ಅಂತವ್ರಿಗೆ ಒಂದ್ ರೀತಿ ಹೆಲ್ಪ್ ಆಗುವಂತಹ ಕಂಟೆಂಟ್ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ಸ್ಪೈರ್ ಆಗುವಂತಹ ವಿಡಿಯೋಸ್ಗಳನ್ನೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ, ಯಾಕಂದ್ರೆ ನಾವು ಕೆಲವೊಂದೆಲ್ಲ ನಮ್ಗೆ 20s ಅಲ್ಲಿ ನಾವ್ ಇನ್ನೂ ಕಲಿತಾ ಇದ್ವಿ ಅಲ್ವಾ, ಕೆಲವೊಂದು ವಿಷಯಗಳು ಗೊತ್ತಿಲ್ಲದೆ ಇರುವಂತದ್ದು, ಅದೆಲ್ಲ ನಿಮ್ಗೆ ಇವಾಗ ನಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಿದಾಗ ಇವಾಗ್ಲಿಂದಾನೇ ನೀವು ಅದನ್ನೆಲ್ಲ ಕಲ್ತು ಏನು ಬೇಗ ಒಂದು ವಿಚಾರಗಳನ್ನ ತಿಳ್ಕೊಳ್ಬಹುದು ಅಲ್ವಾ. ಸೊ ಹಾಗಾಗಿ ಮುಂಚೆ ಎಲ್ಲ ಏನು ಈ ರೀತಿ ಸೋಷಿಯಲ್ ಮೀಡಿಯಾ ಏನು ಇಷ್ಟು ಮಟ್ಟಕ್ಕೆ ಇಂಪ್ರೂವ್ ಆಗಿರ್ಲಿಲ್ಲ. ಅವಾಗೆಲ್ಲ ನಾವು 20s ಮತ್ತೆ ಟೀನೇಜ್ ಅಲ್ಲಿ ಇದ್ದಾಗ ಇವಾಗಿರೋ ಮಕ್ಳ ಹತ್ರ ನಮ್ಮ ಹತ್ರ ಕೂಡ ಅಷ್ಟು ಫೆಸಿಲಿಟೀಸ್ ಆಗಿರ್ಬೋದು, ಅಷ್ಟು ಏನು ಫೋನ್ಗಳು ನಮ್ಮ ಕೈಯಲ್ಲಿ ಇರ್ತಾ ಇರ್ಲಿಲ್ಲ. ಈ ರೀತಿ ಎಲ್ಲ ನಮ್ ವಿಚಾರಗಳು, ಇವಾಗ ನಾವ್ ಚಿಕ್ಕವ್ರಿರುವಾಗ ದೊಡ್ಡವ್ರ ಎಲ್ಲ ವಿಡಿಯೋಸ್ ಮಾಡೋದೆಲ್ಲ ನಾವ್ ಯಾವತ್ತು ಆತರ ಇವಾಗಿರೋ ಅಷ್ಟು ಆತರ ನೋಡಿರ್ಲಿಲ್ಲ ಅಲ್ವಾ. ಅವಾಗೆಲ್ಲ ವಿಚಾರಗಳು ಇವಾಗ ಸ್ಕೂಲಲ್ಲಿ ಏನಿರುತ್ತೋ ಅಷ್ಟೇ ಓದಿರ್ತಾ ಇದ್ವಿ. ಬಟ್ ಸ್ಕೂಲಲ್ಲಿ ಓದೋದೆಲ್ಲ ಏನು ಅಷ್ಟು ನಮ್ಗೆ ಬರೀ ಬುಕ್ ಮಾತ್ರ ಏನು ಪ್ರಯೋಜನ ಇಲ್ಲ. ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಒಬ್ರೇ ಇರೋರು ಅಷ್ಟೇ. ಸಾಲಿಟ್ಯೂಡ್ ಅಂದ್ರೆ ಗೊತ್ತಲ್ವಾ ನಿಮ್ಗೆಲ್ಲ, ಒಬ್ರೇ ಇದ್ರು ಕೂಡ ನಮ್ಗೆ ಒಬ್ರೇ ಅಂತ ಅನ್ಸಲ್ಲ. ಆ ಮಟ್ಟಕ್ಕೆ ನಾವು ತಲುಪದ ಮೇಲೂ ಕೂಡ ನಾವು ಕೂಡ ಸಮಾಜದಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ತೀವಿ ಅಲ್ವಾ. ಬಟ್ ವಿ ಆರ್ ನಾಟ್ ಆಂಟಿ ಸೋಷಿಯಲ್, ನಾವೇನ್ ಆಂಟಿ ಸೋಷಿಯಲ್ ಅಲ್ಲ, ಬಟ್ ವಿ ಆರ್ ಡಿಫ್ರೆಂಟ್ ಅಷ್ಟೇನೆ. ಸೊ ಇದ್ರ ಬಗ್ಗೆ ಚೋಸನ್ ಒನ್ಸ್ ಆಗಿರ್ಬೋದು, ಅಥವಾ ಸಾಲಿಟ್ಯೂಡ್ ಬಗ್ಗೆ ಆಗಿರ್ಬೋದು, ಅಥವಾ ಈ ಒಂದು ಏನು ಟಾಕ್ಸಿಸಿಟಿಯಿಂದ ಸ್ವಲ್ಪ ದೂರ ಆಗಿ ಸ್ವಲ್ಪ ನಾವು ಇಂಡಿಪೆಂಡೆಂಟ್ ಆಗಿ ಇರುವಂತದ್ದು, ಆಮೇಲೆ ಜೀವನವನ್ನ ಏನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದಲ್ಲ ವಿಷಯ. ಇದೆಲ್ಲವನ್ನು ಕೂಡ ವಿಚಾರಗಳು ನಾನು ಸಾಕಷ್ಟು ಸತಿ ನನ್ನ ಒಂದು ಪಾಸಿಟಿವ್ ಕರ್ನಾಟಕ ಚಾನೆಲ್ ನಲ್ಲಿ ಹೇಳಿದ್ದೀನಿ. ಸೊ ಚೆಕ್ ಮಾಡಿ. ಸೊ ಈ ವಿಚಾರಗಳೆಲ್ಲ ಹೇಳ್ಬೇಕು, ಯಾಕಂದ್ರೆ ನನ್ನ ಒಂದು ಥಾಟ್ಸ್, ಪರ್ಸೆಪ್ಷನ್ಸ್, ನನ್ನ ಒಂದು ಮೈಂಡ್ ಸೆಟ್ ಏನು ಅಂತ ನಿಮ್ಗೆ ಗೊತ್ತಾದ್ರೆ ನನ್ನ ಚಾನೆಲ್ ಅಲ್ಲಿ ಇರುವ ವಿಡಿಯೋಸ್ ನೀವು ನೋಡ್ಬೇಕಾ ಬೇಡವಾ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ರಿಗೂ ನನ್ನ ಒಂದು ವಿಡಿಯೋಸ್ ಸೂಟ್ ಆಗದೆ ಇರಬಹುದು, ಯೂಸ್ ಆಗದೆ ಇರ್ಬೋದು. ಬಟ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಖಂಡಿತವಾಗ್ಲೂ ನೀವು ತಪ್ಪದಿರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ನಾನು ಕೂಡ ವ್ಲಾಗ್ಸ್ ನ ಮಾಡ್ತಾ ಹೋಗ್ತೀನಿ, ನನ್ನ ಥಾಟ್ಸ್ ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಕಳೆದ ವಿಡಿಯೋನಲ್ಲಿ ಹೇಳಿದ್ದೆ ನಿಮ್ಗೆ, ಅಮ್ಮನ್ಗೆ ಈ ರೀತಿ ಟೆಸ್ಟ್ ಮಾಡಿಸಿ ಆಗಿದೆ, ಅದರದ್ದು ರಿಪೋರ್ಟ್ ಎಲ್ಲ ಬಂದಿದೆ, ಅದಕ್ಕೆ ಸ್ವಲ್ಪ ನಾನು ಡಯಟ್ ಎಲ್ಲ ಚಾರ್ಟ್ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ. ಸೊ ಅದ್ ಮಾಡ್ತಾ ಇದೀನಿ. ಇನ್ನು ಸ್ವಲ್ಪ ಟೈಮ್ ತಗೊಂಡು ಐ ಥಿಂಕ್ ಮೇ ಬಿ ಇವತ್ತು ಒಳಗಡೆ ಮುಗಿಸಿ 1 ವೀಕ್ಗೆ ಏನು ಅಂತ. ಯಾಕಂದ್ರೆ ಸುಮ್ನೆ ನಾವು ಡಯಟ್ ಚಾರ್ಟ್ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಅವ್ರದ್ದು ರಿಪೋರ್ಟ್ ಎಲ್ಲ ಫುಲ್ಲು ಅನಲೈಸ್ ಮಾಡಿ, ಯಾಕಂದ್ರೆ ಆಸ್ ಅ ಸೈಕಾಲಜಿಸ್ಟ್ ನಾನು ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಕಡೆ ಗಮನ ಕೊಡ್ತಾ ಇರ್ತೀನಿ. ಮನಸ್ಸು, ದೇಹ, ಆತ್ಮ ಮೂರರ ಬ್ಯಾಲೆನ್ಸ್. ಯಾಕಂದ್ರೆ ಇಲ್ಲಿ ಅಲೋಪತಿ ಡಾಕ್ಟರ್ಸ್ ವೆರಿ ಇಂಪಾರ್ಟೆಂಟ್ ನಮ್ಗೆ. ಯಾಕಂದ್ರೆ ಇವತ್ತಿನ ದಿವಸ ಏನು ಅಲೋಪತಿ ಇಂಗ್ಲಿಷ್ ಮೆಡಿಸನ್ ಅನ್ನೋದು ತುಂಬಾನೇ ಡೆವಲಪ್ ಆಗಿದೆ. ಅದಿಲ್ದಿರ ಆಗೋದಿಲ್ಲ ಅಲ್ವಾ, ನಮಗ್ ಬೇಕಾಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ತಿಳ್ಕೊಳ್ಳೋ ವಿಚಾರಗಳು ತುಂಬಾ ಇದೆ ಆಯ್ತಾ. ನಮ್ಮ ದೇಹದಲ್ಲಿ ಯಾಕೆ ಈ ರೀತಿ ಕೆಲವೊಂದು ಬದಲಾವಣೆಗಳಾಗತ್ತೆ, ಕೆಲವೊಂದು ರೋಗಗಳು ಬರುತ್ತೆ, ಅದನ್ನ ಹೇಗೆ ನಾವು ಮೆಡಿಸಿನ್ಸ್ ಇಲ್ದಿರ ನಾವು ಸರಿ ಮಾಡ್ಕೊಳ್ಬಹುದು. ಅಂದ್ರೆ ಮೆಡಿಸಿನ್ಸ್ ಸಡನ್ ಆಗಂತೂ ಸ್ಟಾಪ್ ಮಾಡಕ್ಕಾಗಲ್ಲ. ಹೇಗೆ ಅದನ್ನ ನಾವು ಹಂತ ಹಂತವಾಗಿ ಕಮ್ಮಿ ಮಾಡ್ಕೊಳ್ಬಹುದು, ಯಾಕೆ ಇವೆಲ್ಲ ಬರುತ್ತೆ, ಕೆಲವರು ಎಷ್ಟು ಆರೋಗ್ಯವಾಗಿರ್ತಾರೆ, ಕೆಲವ್ರಿಗೆ ಯಾಕೆ ಅಷ್ಟು ಅನಾರೋಗ್ಯ ಅನ್ನೋ ವಿಚಾರಗಳೆಲ್ಲ ನಾವು ಸೈಕಾಲಜಿ ತಿಳ್ಕೊಂಡಾಗ ಮಾತ್ರ ಒಂದೊಂದೇ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಸೊ ಈ ಒಂದು ದೃಷ್ಟಿಕೋನದಲ್ಲಿ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಇನ್ನು ಅಮ್ಮನ್ಗೆ ಚಾರ್ಟ್ ಪ್ರಿಪೇರ್ ಮಾಡಬೇಕು. ಸೊ ಇವತ್ತು ವರ್ಕೌಟ್ ಸ್ವಲ್ಪ ಮಾಡ್ತೀನಿ, ರೆಗ್ಯುಲರ್ PT ಎಕ್ಸಸೈಸಸ್ ನಾವು ಸ್ಕೂಲಲ್ಲೆಲ್ಲ ಮಾಡ್ತಾ ಇದ್ರಲ್ಲ ಅದು, ಮತ್ತೆ ಇನ್ನ ಒಂದು ಸೆಟ್ ಆಫ್ ಎಕ್ಸಸೈಸ್, ಪವರ್ ಎಕ್ಸಸೈಸ್ ಅಂತ ಒಂದು ಹೆಸರು ಕೊಟ್ಟಿದ್ದೀನಿ. ಸೊ ಅದೊಂದು ಸೆಟ್ಟು ಸದ್ಯ ಆದ್ರೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವೆಲ್ಲ ಎಕ್ಸಸೈಸ್ ಅಂತ ಸದ್ಯದಲ್ಲೇ. ಸೊ ಅದು ಜೊತೆಗೆ ಸ್ವಲ್ಪ ಡಂಬಲ್ಸ್, ವೆರಿ ಲೈಟ್ ಆಗಿ ಡಂಬಲ್ಸ್ ಮಾಡಿಸುವಂಥದ್ದು, ಹೆವಿ ಮಾಡಿಸ್ಬಾರ್ದು. ಸೊ ಮಸಲ್ ಲಾಸ್ ಆಗ್ಬಿಡುತ್ತೆ. ಯಾಕಂದ್ರೆ ಪ್ರೋಟೀನ್ ಕರೆಕ್ಟ್ ಆಗಿ ತಗೊಳ್ಬೇಕು ಸ್ಟ್ರೆಂತ್ ಟ್ರೈನಿಂಗ್ ಮಾಡುವಾಗ. ಬಟ್ ಅಮ್ಮ ತಗೊಳ್ತಾ ಇದಾರೆ, ಏನೋ ತೊಂದರೆ ಇಲ್ಲ. ಇವಾಗ ಅವರು ಕರೆಕ್ಟ್ ರೀತಿನಲ್ಲಿ ಪ್ರೋಟೀನ್, ಕಾರ್ಬ್ಸ್ ಎಲ್ಲ ತಗೊಳ್ತಾ ಇದಾರೆ. ಬಟ್ ಇನ್ನು ಕೂಡ ಲೈಫ್ ಸ್ಟೈಲ್ ಸರಿ ಹೋಗ್ಬೇಕು. ಇವಾಗ ನೋಡಿ, ನಿನ್ನೆ ಆಚೆ ಹೋಗಿ
ಅಂದ್ರೆ ಅವರು ಏನು ಎಲ್ಲೋ ಮೀಟಿಂಗ್ ಇತ್ತು, ಮತ್ತೆ ಎಲ್ಲೋ ಹೋಗ್ಬೇಕಿತ್ತಂತೆ ನಿನ್ನೆ ಸಂಜೆ ಅಲ್ಲಿ ಈವ್ನಿಂಗ್ ಟೈಮಲ್ಲಿ ಮೇ ಬಿ 7 o'clock ಆ ಟೈಮಲ್ಲಿ ಅಮ್ಮ ನೀರ್ ದೋಸೆ ಮತ್ತೆ ಮಶ್ರೂಮ್ ಕರಿ ತಗೊಂಡಿದ್ದಾರೆ. ಅದ್ರಲ್ಲಿ ಆಯಿಲ್ ಆಬ್ವಿಯಸ್ಲಿ ಆಯಿಲ್ ಹಾಕೇ ಇರ್ತಾರೆ ಹೊರಗಡೆ. ಇದ್ರಲ್ಲಿ ಕೇಳಿದೆ ಅಮ್ಮಂಗೆ ಆಯಿಲ್ ಹಾಕಿದ್ರು, ಹಾಗೆ ಇಲ್ಲ ಆಯಿಲ್ ಹಾಕಿದ್ರು, ಬಟ್ ಒಳ್ಳೇದಲ್ಲ, ಯಾಕಂದ್ರೆ ಟ್ರೈಗ್ಲಿಸರೈಡ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ ಅಮ್ಮನಲ್ಲಿ. ನಾನು ನೋಡಿದೆ ರಿಪೋರ್ಟ್ಸ್ ಎಲ್ಲ. ಸೊ ಹೇಳ್ದೆ ಅಮ್ಮಂಗೆ ಈ ತರ ಟ್ರೈಗ್ಲಿಸರೈಡ್ ಜಾಸ್ತಿ ಇದೆ ನಿಮ್ಮಲ್ಲಿ, ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ, ಇದು ಕಮ್ಮಿ ಮಾಡ್ಕೋಬೇಕು ಅಂತ. ಅದಕ್ಕೆ ಇಲ್ಲ ನೀನು ಅದೇ ಹೇಳ್ತಿದ್ದಾನೆ ಅಂದ್ರೆ ನನ್ನ ತಮ್ಮ, ನೀನು ಅದೇ ಹೇಳ್ತಾ ಇದ್ದ ಟ್ರೈಗ್ಲಿಸರೈಡ್ ಜಾಸ್ತಿ ಇದೆ ನಿಮ್ಗೆ. ಸೊ ಹಾಗಾಗಿ ನಾನು ಕೂಡ ಅದನ್ನ ಅಬ್ಸರ್ವ್ ಮಾಡಿ ಆದಷ್ಟು ನೀವು ಆಯಿಲ್ ಕಮ್ಮಿ ಮಾಡಿ ಝೀರೋನೇ ಮಾಡ್ಬಿಡಿ. ಯಾಕಂದ್ರೆ 3 months ಅಲ್ಲಿ ರಿವರ್ಸ್ ಮಾಡ್ಕೊಳ್ಬೇಕು ಇದನ್ನ. ಯಾಕಂದ್ರೆ ಫ್ಯಾಟಿ ಲಿವರ್ ಗ್ರೇಡ್ 2 ಇದ್ದಿದ್ದು ಗ್ರೇಡ್ 1 ತಗೊಂಡ್ ಬಂದಿದ್ದಾರೆ. ಸೊ ಹಾಗಾಗಿ ಶಿ ಇಸ್ ಡೂಯಿಂಗ್ ಗುಡ್. ಅಮ್ಮ ಅವರು ಡಯಟ್ ಎಲ್ಲ ಸ್ವಲ್ಪ ಚೆನ್ನಾಗಿ ಫಾಲೋ ಮಾಡ್ತಾರೆ, ನನ್ನ ತಮ್ಮ ಕೂಡ ಸಪೋರ್ಟಿವ್ ಆಗಿದ್ದಾನೆ, ಇದೆಲ್ಲ ಗುಡ್. ಬಟ್ ಅಟ್ ದ ಸೇಮ್ ಟೈಮ್ ಇದು ಗ್ರೇಡ್ 1 ಇರೋದು ಕೂಡ ಸ್ವಲ್ಪ ಕಮ್ಮಿ ಆಗ್ಬೇಕಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಫ್ಯಾಟಿ ಲಿವರ್ ಇದ್ರೆ ತೊಂದರೆ ಆಗುತ್ತೆ. ಇದ್ರ ಜೊತೆಗೆ ಅಯ್ಯೋ ಇದು ಪಾಸಿಟಿವ್ ವೆಬ್ಸ್ ಕರ್ನಾಟಕಲ್ಲಿ ಹೇಳೋ ವಿಷಯಗಳೇ ಇಲ್ಲೇ ಹೇಳ್ತಾ ಇದೀನಿ, ಅದೇ ಕಂಟೆಂಟ್ ಇಲ್ಲ ಆಗ್ಬಿಡುತ್ತೆ. ಬಟ್ ಎನಿವೇಸ್ ನನ್ಗಿಲ್ಲಿ ನ್ಯಾಚುರಲ್ ಆಗಿ ನಾನು ಮಾತಾಡ್ಬೇಕು ಅಂತ ನಾನು ವ್ಲಾಗ್ಸ್ ಮಾಡ್ತಿರೋದು. ಬಟ್ ವಿಷಯಗಳು ತಿಳಿಸ್ತೀನಿ ನಿಮ್ಗೆ. ಒಂದ್ಸತಿ ಅದು ನಿಮ್ಗೆ ಹೇಳ್ಬೇಕಾಗತ್ತೆ ನನ್ನ ವಿಚಾರಗಳು ಏನು ಅಂತ, ಅಥವಾ ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ಅನ್ನೋದು ಹೇಳ್ಬೇಕು. ಇದೇ ನನ್ನ ಲೈಫಲ್ಲಿ ನಡೀತಾ ಇರೋದಲ್ವಾ. ಸೊ ನಾನು ಅಮ್ಮಂಗೆ ಗೈಡ್ ಮಾಡ್ತಿರ್ತೀನಿ, ಅದ್ರ ಬಗ್ಗೆ ಥಾಟ್ಸ್ ಬರ್ತಾ ಇರುತ್ತೆ. ಯಾವ ರೀತಿ ನಾನು ಹೇಗೆ ಇನ್ನು ಇದರಿಂದ ವಿಚಾರಗಳು ಕಲ್ತು ನನ್ನ ಕೈಲಿ ಏನಾಗುತ್ತೆ ಅದ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತೀನಿ. ಸೊ ನಾನು ಕಲಿತಾ ಇರ್ತೀನಿ ಹಾಗಾಗಿ. ಸೊ ಹಾಗಾಗಿ ಟ್ರೈಗ್ಲಿಸರೈಡ್ಸ್ ಅನ್ನ 3 months ಅಲ್ಲಿ ರಿವರ್ಸ್ ಮಾಡಬೇಕು. ಹಾಗಾಗಿ ನಾನು ಹೇಳಿದೀನಿ ಆಯಿಲ್ ನ ಝೀರೋ ಮಾಡ್ಬೇಕು ಹಂತವಾಗಿ, ಸ್ವಲ್ಪ ಯೂಸ್ ಮಾಡ್ತಾ ಝೀರೋ ಮಾಡಿ. ಯಾಕಂದ್ರೆ ಆಲ್ರೆಡಿ ನಮ್ಗೆ ಪ್ರಕೃತಿನಲ್ಲಿ ಸಿಗ್ತಿರುವ ಆಹಾರದಲ್ಲೇನೆ ನಮ್ಗೆ ಎಣ್ಣೆ ಅಂಶ ಸಿಗುತ್ತೆ ಅಲ್ವಾ. ಸೊ ಯಾಕಂದ್ರೆ ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ ಆಗಿ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ ಅಲ್ಲಿ ಹೇಳ್ತೀನಿ, ಚೆಕ್ ಮಾಡಿ. ಯಾಕಂದ್ರೆ ಫುಲ್ಲು ಅದೇ ಕಂಟೆಂಟ್ ಇಲ್ಲ ಆಗ್ಬಿಡುತ್ತೆ. ಸ್ವಲ್ಪ ಇದನ್ನ ಸ್ಟಾಪ್ ಮಾಡೋಣ ಈ ಒಂದು ವಿಚಾರನ. ಸೊ ಎನಿವೇಸ್, ಸೊ ಅಮ್ಮನ ಹೆಲ್ತ್ ಅಪ್ಡೇಟ್ ನಾನು ಅದನ್ನ ಎಲ್ಲ ಸ್ವಲ್ಪ ಚೆಕ್ ಮಾಡೋದಿದೆ, ಇನ್ನ ಸ್ವಲ್ಪ ರಿಪೋರ್ಟ್ಸ್ ಎಲ್ಲ ಡೀಟೇಲ್ ಆಗಿ ಚೆಕ್ ಮಾಡೋದಿದೆ. ಸೊ ಅದಾದ್ಮೇಲೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಇವತ್ತು ವಿನು ಬರ್ಡೇ. ಸೊ ವಿನುಗೆ ವಿಶ್ ಮಾಡಿ ಎಲ್ಲ ಮಾತಾಡ್ಸಿ ಆಯ್ತು. ನನ್ಗೇನ್ ಕೊಡ್ಬೇಕು ಅನ್ಸ್ತಾ ನನ್ನ ಒಂದು ಕೈಲಾಗೋ ರೀತಿನಲ್ಲಿ ಒಂದ್ ಸಣ್ಣದ್ ಏನೋ ಗಿಫ್ಟ್ ನಿನ್ನೆ ನೈಟ್ ಆರ್ಡರ್ ಮಾಡಿ ಕೊಟ್ಟೆ ವಿನುಗೆ. ಸೊ ಖುಷಿ ಪಟ್ಟ. ವಿನು ಕೂಡ ಬೆಂಗಳೂರಲ್ಲಿರೋದು, ನಾನು ಇಲ್ಲಿ ಉಡುಪಿ, ಅಮ್ಮ ವಿನು ನನ್ನ ತಮ್ಮ ಎಲ್ಲ ಬೆಂಗಳೂರಲ್ಲಿರೋದು. ಸೊ ಹೀಗೆ ನಮ್ದು ಏನು ಬಾಂಡಿಂಗು ಆಯ್ತಾ, ಲಾಂಗ್ ಡಿಸ್ಟೆನ್ಸ್. ಬಟ್ ಇಟ್ಸ್ ಗುಡ್, ನಾಟ್ ಬ್ಯಾಡ್. ಒಂಥರ ನಾನು ಕೂಡ ಇನ್ನು ಕಲಿತಾ ಇದ್ದೀನಿ. ನಾನು ಐ ರಿಯಲಿ ಲವ್ ದಿಸ್ ಸ್ಟೇಜ್ ಆಫ್ ಮೈ ಲೈಫ್, ಸಾಲಿಟ್ಯೂಡ್. ಸಾಕಷ್ಟು ವಿಚಾರಗಳು ಕಲಿಯೋದಿದೆ. ಯಾವಾಗ ಏನಾಗುತ್ತೆ ನಮ್ಮ ಲೈಫಲ್ಲಿ ಗೊತ್ತಿರಲ್ಲ, ಒಂದು ಚಾಪ್ಟರ್ಸ್ ಇದ್ದ ಹಾಗೆ. ನಾವು ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ಗೆ ನಾವು ಹೋಗೋದೇ ಇಲ್ಲ, ಕಲಿಯೋದೇ ಇಲ್ಲ, ಏನಿದೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಎಲ್ಲವೂ ಒಂದೊಂದು ಅಧ್ಯಾಯ ಅಂತ ಅನ್ಕೊಳ್ಬೇಕು. ಸೊ ಲೆಟ್ಸ್ ಕೀಪ್ ಗೋಯಿಂಗ್, ಲೆಟ್ಸ್ ಕೀಪ್ ಟ್ರಸ್ಟಿಂಗ್ ದ ಪ್ರಾಸೆಸ್. ಓಕೆನಾ. ಸೊ ಇಷ್ಟ ಆಯ್ತು. ಅದಾದ್ಮೇಲೆ ವಿನು ಇವತ್ತು ಏನು ಊಟ ತಗೋಬೇಡ, ನಾನೇ ಕೊಡಿಸ್ತೀನಿ, ಆರ್ಡರ್ ಮಾಡ್ತೀನಿ, ಅಥವಾ ನೀ ಆರ್ಡರ್ ಮಾಡು, ನಾನು ನಿಂಗೆ ದುಡ್ಡು ಹಾಕ್ತೀನಿ ಅಂತ ಹೇಳ್ದ. ನನ್ಗೆ ಆಯ್ತು ಅಂತ ಹೇಳಿದೀನಿ. ಸೊ ಹೆಲ್ತ್ ರಿಲೇಟೆಡ್ ವಿನುಗೆ ಏನೋ ಕೊಡ್ಸಿದ್ದೆ ನಿನ್ನೆ. ಅಂದ್ರೆ ಆಕ್ಚುಲಿ ಅದನ್ನು ಕೂಡ ನಾನೇನು ಹೇಳ್ಬೇಕು ಅಂತ ಹೇಳ್ತಾ ಇರೋದಲ್ಲ. ನಿಮ್ಗೆ ಪ್ರೀತಿ ಪಾತ್ರರಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂದ್ರೂ ಕೂಡ ಯೂಸ್ಫುಲ್ ಆಗಿರುವಂತದ್ದು, ಹೆಲ್ತ್ಗೆ ರಿಲೇಟೆಡ್ ಆಗಿರುವಂತದ್ದು ಏನಾದ್ರು ಕೊಡಿ. ನಾನು ಅದೇ ರೀತಿ ಚೂಸ್ ಮಾಡ್ತೀನಿ, ಇಷ್ಟಪಡ್ತೀನಿ. ಸೊ ಆ ರೀತಿ ವಿನು ಕೂಡ ನನಗೆ ಸಾಕಷ್ಟು ಏನು ಸಪೋರ್ಟಿವ್ ಆಗಿರ್ತಾನೆ, ಮಾತಾಡಿಸ್ತಾನೆ. ಬರ್ಡೇ ಟೈಮಲ್ಲೆಲ್ಲಾನು ಕೂಡ ಅವ್ನ್ಗೆ ಏನಾಗುತ್ತೋ ಅದೆಲ್ಲ ಮಾಡಿದ್ದಾನೆ. ಸೊ ಒಬ್ರಿಗೊಬ್ರು ಈ ರೀತಿ ಅಟ್ಲೀಸ್ಟ್ ಎಮೋಷನಲ್ ಆಗಿ ಅವೈಲೇಬಲ್ ಇರೋದು ತುಂಬಾ ಇಂಪಾರ್ಟೆಂಟ್. ಬಟ್ ಇದರಿಂದ ಕೂಡ ಡಿಟ್ಯಾಚ್ ಆಗ್ಬೇಕು ಹಂತವಾಗಿ. ಯಾಕಂದ್ರೆ ನಾವು ಬೆಳೀತಾ ಏನಾಗುತ್ತೆ, ಏಜ್ ಆಗ್ತಾ ಮುಂಚೆ ಇದ್ದಿದ್ದು ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಹೇಳೋದು ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ರಿಗೂ ಆಗ್ತಾರ ಆಗದೆ ಇದ್ರು ಕೆಲವ್ರಿಗೆ ಹಾಗೆ ಅನ್ಸುತ್ತೆ. ಸೊ ಹಾಗಾಗಿ ಯಾಕೆ ವಿಚಾರ ಹೇಳಿದೆ ಅಂದ್ರೆ ಹಾಗೆ ನಮ್ಮ ಒಂದು ಥಾಟ್ಸ್ ಗಳು ಅರಿವು ಮೂಡಿಸ್ಕೊಳ್ತಾ ಏನಾಗುತ್ತೆ ಅಂದ್ರೆ ಎವ್ರಿ ಡೇ ಸ್ಪೆಷಲ್, ನಾಟ್ ಓನ್ಲಿ ಬರ್ಡೇ, ಎವ್ರಿ ಡೇ ಸ್ಪೆಷಲ್ ಅಂತ ಅನಿಸ್ಬಿಡುತ್ತೆ ನಮ್ಗೆ. ಸೊ ಈ ತರ ಸ್ನೇಹಿತರೆ ನಂದು ವಿಚಾರಗಳು. ಓಕೆನಾ. ಸೊ ಇದಾಯ್ತು. ಸೊ ಇನ್ನೇನು ಕತೆ, ಗ್ಯಾಸ್ ಖಾಲಿ ಆಗಿದೆ. ಇನ್ನು ಗ್ಯಾಸ್ ಬುಕ್ ಮಾಡಿದೀನಿ, ಮೊನ್ನೆ ರಾತ್ರಿ ಬುಕ್ ಮಾಡದೆ ಬರ್ಬೇಕು. ಗ್ಯಾಸ್ ಇನ್ನು ಬಂದಿಲ್ಲ, ಮೋಸ್ಟ್ಲಿ ಇವತ್ತು ಬರ್ಬೋದು, ಇವತ್ತು ಅಥವಾ ನಾಳೆ ಒಳಗೆ ಬರ್ಬೋದು. ಸೊ ನಿನ್ನೆ ಎಲ್ಲ ಕೆಲವೊಂದು ಐಟಮ್ ತಗೊಂಡಿದ್ದೆ ಇನ್ಸ್ಟಾಮಾರ್ಟ್ ಇಂದ. ಅದ್ ಏನ್ ತಗೊಂಡಿದ್ದೆ ಅಂತ ಇವಾಗ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಅದ್ ನೋಡಾದ್ಮೇಲೆ ಇನ್ನ ಒಂದು ವಿಡಿಯೋ ಇದೆ, ಫಸ್ಟ್ ಇದನ್ನ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ಸ್ನೇಹಿತರೆ ಕೆಲವೊಂದು ಐಟಮ್ಗಳು ತಗೊಂಡಿದ್ದೀನಿ ಇಂಪಾರ್ಟೆಂಟು ಇನ್ಸ್ಟಾಮಾರ್ಟ್ ಇಂದ. ಇವಾಗ ಜಸ್ಟ್ ಬಂತು, 2 ಸತಿ ಬೇರೆಯವರು ಡೆಲಿವರಿ ಮಾಡಿದ್ರು. ಸೊ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇಷ್ಟಕ್ಕೂ ನನಗೆ 935 ರೂಪಾಯಿ ಆಗಿದೆ. ಏನೆಲ್ಲ ಇದೆ ನೋಡೋಣ ಬನ್ನಿ. ವೆರಿ ಇಂಪಾರ್ಟೆಂಟ್ ತಗೊಂಡಿರೋದು ನಾನು. ಗ್ಯಾಸ್ ಬೇರೆ ಖಾಲಿ ಆಗಿತ್ತಲ್ವಾ. ಸೊ 1-2 ಐಟಮ್
ತಿನ್ನೋದಕ್ಕೂ ಕೂಡ ತೊಗೊಂಡಿದ್ದೀನಿ. ಬಟ್ ಯೂಶಲಿ ನಾನು ಪ್ಯಾಕೆಡ್ ಫುಡ್ಸ್ ತೊಗೊಳ್ಳೋದಿಲ್ಲ, ತೊಗೊಳ್ತೀನಿ ಬಟ್ ವೆರಿ ರೇರ್ಲಿ, ನಾಟ್ ಎವ್ರಿ ಡೇ. ಓಕೆ, ಏನೇನಿದೆ ನೋಡೋಣ ಬನ್ನಿ. ಸೊ ಮೊದಲಿಗೆ ಇಲ್ಲಿ ವಿಕೋ ವಜ್ರದಂತಿ ಪೇಸ್ಟ್ ತೊಗೊಂಡಿದ್ದೀನಿ. ಸೊ ಪೇಸ್ಟ್ ಖಾಲಿ ಆಗಿತ್ತು, ಟೂತ್ ಪೇಸ್ಟು. ಹಾಗಾಗಿ ಯಾವಾಗಲೂ ಯೂಶಲಿ ನೋಡಿಬಿಟ್ಟು ಇರೋದ್ರಲ್ಲಿ ಉತ್ತಮ ಯಾವುದು ಅಂತ ನೋಡಿ ತೊಗೊಳ್ತೀನಿ. ಈ ಸತಿ ಫಸ್ಟ್ ಟೈಮ್ ನಾನು ವಿಕೋ ವಜ್ರದಂತಿ ತೊಗೊಂಡಿರೋದು. ಇದಕ್ಕೂ ಮುಂಚೆ ನಾನು ವಿನು ಇಬ್ಬರು ಇಲ್ಲಿ ಹಲ್ಲು ಟೆಸ್ಟ್ ಮಾಡಿಸಿದ್ವಿ. ವಿನು ಇಲ್ಲಿ ಬಂದಿದ್ದಾಗ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದ ಅಂತ ಹೇಳಿದ್ದೆ ಅಲ್ವಾ, ಆವಾಗ ನಾವು ಇಬ್ಬರು ಹಲ್ಲು ಟೆಸ್ಟ್ ಮಾಡಿಸಿದ್ವಿ. ಸೊ ಅಲ್ಲಿ ಅವನಿಗೆ ಬೇರೆ ಥರ ಕೊಟ್ಟಿದ್ರು, ನನಗೆ ಬೇರೆ ಥರ ಕೊಟ್ಟಿದ್ರು. ಇಬ್ಬರು ಕ್ಲೀನಿಂಗು ಕೂಡ ಮಾಡಿಸಿದ್ವಿ. ಸೊ ಅವಾಗ ತೊಗೊಂಡಿದ್ದು ಯಾವುದು ಅಂತ ನಿಮಗೆ ನಾನು ವಿಡಿಯೋ ಹಾಕ್ತೀನಿ ನೋಡಿ. ಸೊ ಇವಾಗ ಸದ್ಯಕ್ಕೆ ಇದು ತೊಗೊಂಡಿದ್ದೀನಿ. ಇದಕ್ಕೆ ನನಗೆ 144 ರುಪೀಸ್ ಆಯಿತು, ಆಯಿತಾ. 200 ಗ್ರಾಮ್ಸು ಇದೆ ನೋಡಿ, 200 ಗ್ರಾಮ್ಸು 141 ಅಂತ ಇದೆ MRP, ಬಟ್ 144 ಆಗಿದೆ. ಸೊ ಈ ಥರ ಇದೆ. ಸೊ ಇದಾದ್ಮೇಲೆ ಇದರಲ್ಲಿ ಎರಡೇ ಐಟಮು ಖಾಲಿ. ಇದು ಸರ್ಫ್ ಎಕ್ಸೆಲ್ ಬಟ್ಟೆ ಹೋಗಿದ್ದು. ಆ್ಯಕ್ಚುಲಿ ಇದು ಬೇಗ ಕರ್ಗೋಗುತ್ತೆ. ಇನ್ನೊಂದು ಸನ್ಲೈಟ್ ಅಂತ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಸಿಗುತ್ತೆ, ಅದು ಬೆಂಗಳೂರಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಸನ್ಲೈಟು. ಬಟ್ ಅದು ಆನ್ಲೈನಲ್ಲಿ ಸಿಗಲ್ಲ, ನಾವು ಆಫ್ಲೈನಲ್ಲಿ ಅಂಗಡಿಗಳಲ್ಲಿ ಹೋದರೆ ಸಿಗುತ್ತೆ. ಕೆಲವೊಂದು ಅಂಗಡಿಗಳಲ್ಲಿ ಅದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಯಾವಾಗಲೂ ಆಚೆ ಹೋದಾಗ ತೊಗೊಳ್ಬೇಕು. ನಾನು ಇವಾಗ ಆನ್ಲೈನಲ್ಲಿ ಇದನ್ನೇ ತೊಗೊಂಡಿದ್ದೆ. ಏನು ಅಷ್ಟು ಇಷ್ಟ ಇಲ್ಲ ನನಗೆ, ಬೇಗ ಕರಗುತ್ತೆ ಇದು, ಮತ್ತು ರಿನ್ನೆಲ್ಲ ಇರೋದ್ರಲ್ಲಿ ಇದು ಬೆಟರ್ ಅಂತ ಇದು ತೊಗೊಂಡೆ. ಸೊ ಎರಡಾಯಿತು. ಸೊ ಇನ್ನು ಇದರಲ್ಲಿ ಏನಿದೆ ನೋಡಿ ಬನ್ನಿ. ಸೊ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ, ಯಾಕಂದರೆ ಗ್ಯಾಸ್ ಖಾಲಿ ಆಗಿದೆ ಅಲ್ವಾ, ಬೇಕು. ಸೊ ಪೀನಟ್ ಬಟರ್ ತೊಗೊಳ್ಳೋಣ ಅಂದ್ಕೊಂಡೆ, ಆಮೇಲೆ ಬೇಡ, ಆದಷ್ಟು ಪ್ಯಾಕೆಟ್ ಫುಡ್ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಮುಂಚೆ ತೊಗೊಳ್ತಾ ಇದ್ದೆ. ಅಂದರೆ ಮುಂಚೆ ಅಂದರೆ ರೆಗ್ಯುಲರ್ ಆಗಿ ತೊಗೊಳ್ತಿರ್ಲಿಲ್ಲ, ಇತ್ತೀಚೆಗೆ ಸ್ವಲ್ಪ 1-2-3 ಸತಿ ತೊಗೊಂಡಿದ್ದೆ ಅಷ್ಟೇ. ಸೊ ಪೀನಟ್ ಬಟರು. ಸೊ ಹಾಗಾಗಿ ಈ ಸತಿ ಬೇಡ ಅನ್ನಿಸ್ತು, ತೊಗೊಳ್ಳಿಲ್ಲ. ಜಸ್ಟ್ ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ, ಈರುಳ್ಳಿ ಎಲ್ಲ ಮನೇಲಿ ಇದೆಯಲ್ಲ, ಅದನ್ನೇ ಹಾಕಿ ತಿನ್ನೋಣ ಅಂತ ತೊಗೊಳ್ಳಿಲ್ಲ. ಸೊ ಮನೇಲೇ ಪೀನಟ್ ಬಟರ್ ಮಾಡಿದ್ರೆ ಆದಷ್ಟು ಬೆಟರ್ ಹೊರಗಡೆಗೆ ಅಂತ. ಎಮರ್ಜೆನ್ಸಿ ಇದ್ರೆ ತೊಗೊಳ್ಬೋದು, ಏನು ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಇದು ಸ್ವೀಟ್ ಬನ್ ತೊಗೊಂಡೆ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 2 days ಆದರೂ ಆಗ್ಬೋದು ಗ್ಯಾಸ್ ಸಿಲಿಂಡರ್ ಬರೋಕ್ಕೆ. ನಾನು ಹೊರಗಡೆ ಊಟ ತೊಗೊಳ್ತೀನಿ, ಬಟ್ ಮಧ್ಯದಲ್ಲಿ ಹಸುವಾದ್ರೆ ಇರಲಿ ಅಂತ ಇದೆರಡು ತೊಗೊಂಡೆ. ಬ್ರೆಡ್ಡು ಇರೋದ್ರಲ್ಲಿ ಉತ್ತಮ ಅಂತ ಹೇಳ್ಬೋದು, ಆಯಿತಾ. ಇದೆರಡು ತುಂಬ ಒಳ್ಳೇದಂತ ನಾನು ಹೇಳ್ತಾ ಇಲ್ಲ, ಇರೋದ್ರಲ್ಲಿ ಬೆಟರು ಬೇರೆ ಪ್ಯಾಕೆಟ್ ಫುಡ್ಸ್ಗಿಂತ. ಬ್ರೌನ್ ಬ್ರೆಡ್, ವೀಟ್ ಬ್ರೆಡ್ಡು, ಇದು ಬ್ರೌನ್ ಬ್ರೆಡ್ ಆಯಿತಾ, ಬ್ರೌನ್ ಬ್ರೆಡ್ಡು. ಮತ್ತು ಇದು ಆ್ಯಕ್ಚುಲಿ ಸ್ವೀಟ್ ಬನ್ನೇ, ಇದು ಪರವಾಗಿಲ್ಲ, ಇದು ಬೆಸ್ಟ್ ಇದೆ. ಇದು ಏನಷ್ಟು ಒಳ್ಳೇದಲ್ಲ, ಬಟ್ ಏನು ಮಾಡೋಕ್ಕಲ್ಲ, ಇರೋದ್ರಲ್ಲಿ ಉತ್ತಮ ಅಂತ ಹೇಳ್ಬೋದು ಅಷ್ಟೇ. ಸೊ ನೆಕ್ಸ್ಟ್ ಏನು ನೋಡೋಣ ಬನ್ನಿ. ಸೊ ಇದಿಷ್ಟು ಎಲ್ಲ ತೊಗೊಂಡಿದ್ದಕ್ಕೆ ನನಗೆ 9 ರೂಪಾಯಿಗೆ ಬಾಳೆಹಣ್ಣು ಸಿಕ್ತು. ಸೊ ಹಾಗಾಗಿ ಇದು ಬಾಳೆಹಣ್ಣು ಹೇಳಿ ತೋರಿಸ್ತಾ ಕಿತ್ತೆ ಹೋಗ್ತಾ ಇದೆ. ಒಟ್ಟಿನಲ್ಲಿ ಬಾಳೆಹಣ್ಣು ಇದ್ರಲ್ಲಿ ಕೊಟ್ಬಿಟ್ಟಿರ್ತಾರೆ, ಇದು ತೆಗಿಬೇಕಿಲ್ಲ ಅಂದರೆ ಬೇಗ ಒಂಥರ ಹಾಳಾಗುತ್ತೆ, ಹೀಟ್ಗೆ ಬೇಗ ಹಣ್ಣಾಗ್ಬಿಡುತ್ತೆ. ಸೊ ಇಷ್ಟು 4 ಬಾಳೆಹಣ್ಣು ಬಂದಿದೆ, 4 ಇದೆ. ಅದು ಮನೇಲಿ ಇನ್ನೊಂದು ಗ್ರೀನ್ ಗ್ರೇಪ್ಸ್ ಕೂಡ ಇದೆ, ಅದಕ್ಕೆ ನಾ ಬೇರೆ ಏನು ತೊಗೊಳ್ಳಿಲ್ಲ. ಇನ್ನೂ ಸಪೋಟ ಚೂರ್ ಇದೆ, ಸೀಬೆಕಾಯಿ ಕೂಡ ಇದೆ. ಸೊ ಹಾಗಾಗಿ ಡೇಟ್ಸ್ ತೊಗೊಂಡೆ, ಸುಮಾರು ದಿವಸ ಆಗೋಗಿತ್ತು. ಹಾಗಾಗಿ ನಾನಿಲ್ಲಿ ಖರ್ಜೂರ, ಬಣ್ಣ ಖರ್ಜೂರ ತೊಗೊಂಡಿದ್ದೀನಿ, 500 ಗ್ರಾಮ್ಸು. ಸೊ ಇದ್ರ ಮೇಲೆ ಎಷ್ಟು ಕೊಟ್ಟಿದ್ದಾರೆ, ಇದ್ರ ಮೇಲೆ 360 ಕೊಟ್ಟಿದ್ದಾರೆ. ಬಟ್ ನನಗೆ ಅಷ್ಟಾಗಿಲ್ಲ, ಎಷ್ಟಾಯಿತು ನೋಡ್ತೀನಿ ನಾನು. ಆದರೆ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಯಾವ್ದು ಎಷ್ಟೆಷ್ಟಾಯಿತು ಅಂತ ಹೇಳಿ. ಸೊ ಇದನ್ನು ತೊಗೊಂಡೆ. ಇದು ಬಿಟ್ಟು ಬೇಳೆ ಖಾಲಿಯಾಗಿತ್ತು, ಹಾಗಾಗಿ ನನಗೆ ಬೇಕಿತ್ತು. ನಾನು ಯೂಶಲಿ ಪಾಲಿಶ್ ಇಲ್ಲದೆ ಇರುವಂಥದ್ದೇ ತೊಗೊಳ್ತೀನಿ, ಹಾಗಾಗಿ ಇದು ಬೇಸಿಕ್, ಇದೇ ಬೆಸ್ಟ್ ಅಂತ ಹೇಳ್ಬೋದು. ಪಾಲಿಶ್ ಇರೋದಕ್ಕಿಂತ ಅನ್ಪಾಲಿಶ್ಡೇ ತೊಗೊಳ್ಳೋದು ನಾನು ಇಷ್ಟಪಡೋದು ಯಾವಾಗಲೂ ಕೂಡ. ಸೊ ಹಾಗಾಗಿ ಇದು 1 kg ತೊಗೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಕಮ್ಮಿಗೆ ಸಿಕ್ತು ನನಗೆ ಈ ಸರ್ತಿ. ಸೊ ಇದ್ರ ಮೇಲೆ 230 ಅಂತ ಹಾಕಿದ್ದಾರೆ, ಬಟ್ ನಂಗೆ ಅಷ್ಟಾಗಿಲ್ಲ, ಸ್ವಲ್ಪ ಕಮ್ಮಿನೇ ಡಿಸ್ಕೌಂಟ್ ಇತ್ತು. ಸೊ ಇದನ್ನು ತೊಗೊಂಡಿದ್ದೀನಿ. ಸೊ ಅದೇ ಕಾಸ್ಟ್ಲಿ ಅಂದರೆ ನನಗೆ ಮೀನು ಇದು ಒಂದು ಕಾಸ್ಟ್ ಜಾಸ್ತಿ, ಇದು ಮತ್ತು ಬೇಡ ಖರ್ಜೂರ, ಮಿಕ್ಕಿದೆಲ್ಲ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಮೊಸರು ಬೇಕಿತ್ತು. ಸೊ ಮೊಸರು ಸ್ವಲ್ಪ ಪ್ರೋಟೀನ್ ಅಂಶ ಸಿಕ್ಕುತ್ತೆ, ಹೇಗೂ ಇದಿಲ್ವಲ್ಲ, ಗ್ಯಾಸ್ ಸಿಲಿಂಡ್ರ್ ಇಲ್ಲ, ನಾನು ಬೇರೆ ಏನು ಕುಕ್ ಮಾಡೋಕ್ಕಾಗಲ್ಲ ಅಂತೇಳಿ ಮೊಸರಾದ್ರೂ ಹಾಗೆ ಸ್ವಲ್ಪ ತಿನ್ಬೋದು ಹಸ್ವಾದಾಗ ಅಂತೇಳಿ. ಹಸ್ವಾದಾಗ ಅಂತ ಅಲ್ಲ, ತಿನ್ಬೋದಲ್ವಾ, ಒಂದು ಬೆಳಗ್ಗೆ ಟೈಮ್ ತಿಂದರೆ ಮಧ್ಯಾಹ್ನ ಟೈಮ್ ತಿಂದರೆ ಒಳ್ಳೇದು ಅಂತ ಹೇಳಿ. ಬಟ್ ಸಿ ಐ ಡೋಂಟ್ ವಾಂಟ್ ಟು ಯೂಸ್ ದಿಸ್, ಬಟ್ ಸ್ಟಿಲ್ ಐ ಆಮ್ ಯೂಸಿಂಗ್ ದಿಸ್.
ಐ ಡೋಂಟ್ ನೋ ವೆನ್ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದಿಸ್. ನನಗೆ ಮನೇಲೆ ಮೊಸರು ಮಾಡಬೇಕು ಅಂದರೆ ವೀಗನ್ ಆಗಬೇಕಂತ ಇಷ್ಟ, ಬಟ್ ನಾಟ್ ಏಬಲ್ ಟು ಡೂ ದ್ಯಾಟ್. ಲೆಟ್ ಮೀ ಸಿ ವೆನ್ ಐ ವಿಲ್ ಬಿ ಏಬಲ್ ಟು ಡೂ ದ್ಯಾಟ್. ಸೊ ಆದಾಗ ಆಗೋದಷ್ಟೇ, ಇಲ್ಲ ಅಂದರೆ ಇಲ್ಲ. ಸೊ ಮೊಸರು, ಯಾಕಂದರೆ ಏನೇ ಆಗಲಿ ಪ್ಯಾಕೆಟ್ ಮೊಸರೆಲ್ಲ ನ್ಯಾಚುರಲ್ ಆಗಿ ದನ ಏನು ಹಳ್ಳಿಗಳಲ್ಲೆಲ್ಲ ದನ ಇರುತ್ತೆ, ಫ್ರೆಶ್ ಆಗಿ ಹಾಲು ಸಿಗುತ್ತೆ, ಅದರಿಂದ ಮೊಸರು ಮಾಡ್ಬೋದು. ಆ ಥರ ಎಲ್ಲ ಇಲ್ಲ ಅಲ್ವಾ. ಸೊ ಏನೇ ಆದರೂ ನ್ಯಾಚುರಲ್ಲೇನೆ, ಇದು ನ್ಯಾಚುರಲ್, ಬಟ್ ಇದು ಏನೇ ಆಗಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಸೊ ನಂಗೆ ಇಷ್ಟ ಇಲ್ಲ ಯೂಸ್ ಮಾಡೋಕ್ಕೆ, ಬಟ್ ಏನು ಮಾಡೋಕ್ಕಾಗಲ್ಲ, ಯೂಸ್ ಮಾಡಬೇಕೀಗ. ಇನ್ನು ಅದು ಬಿಟ್ಟರೆ ಇಲ್ಲಿ ವೀಲ್ ಪೌಡರು, ಬಟ್ಟೆ ಒಗೆಯೋ ಪೌಡ್ರು ಖಾಲಿ ಆಗಿತ್ತು. ಇಂಪಾರ್ಟೆಂಟೇ ಎಲ್ಲ ಮನೆಗೆ ಬೇಕಾಗಿರೋಂಥದ್ದು. ಸೊ ಇದನ್ನು ತೊಗೊಂಡಿದ್ದೀನಿ. ಸೊ 1 kg. ಸೊ ಅದು ಬಿಟ್ಟರೆ ಇಲ್ಲಿ ಜೀರಿಗೆ ಅಂತೂ ನಾನು ತಪ್ಪದೆ ತೊಗೊಳ್ತೀನಿ, ಖಾಲಿ ಆಗ್ತಿದ್ದಂಗೆ. ಹೇಳಿದ್ದೆ ಪ್ರೀವಿಯಸ್ ವಿಡಿಯೋಲಿ ಖಾಲಿ ಆಗ್ತಿದೆ ಅಂತೇಳಿ. ಜೀರಾ ವಾಟರ್ ನಾನು ರೆಗ್ಯುಲರ್ ಬೇಕೇ ಬೇಕು. ಸೊ ಎಲ್ಲರೂ ಕುಡಿಬೇಕು ಜೀರಾ ವಾಟರ್, ಮಿಸ್ ಮಾಡಬೇಡಿ, ಏನು ಮಿಸ್ ಮಾಡಿದ್ರು. ಸೊ ಗ್ಯಾಸ್ಟ್ರಿಕ್ ಹಾಗೆ ಆಗುತ್ತಲ್ವ, ನಾವು ಊಟ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಪ್ರತಿನಿತ್ಯ ನಾವು ಊಟ ಅಂತೂ ಬಿಡೋಕ್ಕಾಗಲ್ಲ, ಗ್ಯಾಸ್ಟ್ರಿಕ್ ಅಂತೂ ಹಾಗೆ ಆಗುತ್ತೆ. ಸೊ ಜೀರಿಗೆ ಅಂತೂ ನಾವು ರೆಗ್ಯುಲರ್ ಆಗಿ ತೊಗೊಳ್ಬೇಕು. ಸೊ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಹಾಗಾಗಿ ಜೀರಿಗೆ. ಜೊತೆಗೆ ನಾನಿಲ್ಲಿ ಆಲ್ಮಂಡ್ಸ್ ತೊಗೊಂಡಿದ್ದೀನಿ. ಇದು ಕೂಡ ನನಗೆ ಸ್ವಲ್ಪ ಕಾಸ್ಟ್ ಆಯಿತು. ಇಷ್ಟಕ್ಕೆ ನೋಡಿ 200 rupees ಆಗುತ್ತೆ ನನಗೆ. ಏನಪ್ಪ ಗೊತ್ತಿಲ್ಲ, ಯಾಕೋ ಈ ಸತಿ ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ ಅಲ್ವಾ, ಬಟ್ 200 ಆಗಿದೆ ಇಷ್ಟಕ್ಕೆ. ನೋಡಿ ಕಮ್ಮಿ ಇರಂಗೆ ಅನಿಸ್ತಾ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಕಾಸ್ಟ್ಲಿ ಇದೆ. 200 grams-ಗೆ 200 rupees ನೋಡಿ, ಕಾಸ್ಟ್ಲಿ. ಸೊ ಇದಿಷ್ಟು ಕಾಸ್ಟ್ಲಿ, ನನಗೆ ಕಾಸ್ಟ್ಲಿ ಐಟಮ್ 4, 1, 2, 3, 4 ಕಾಸ್ಟ್ಲಿ ಐಟಮ್ ಅಂತ ಹೇಳ್ಬೋದು. ಪ್ಲಸ್ ಜೀರಿಗೆ ಕೂಡ ಸ್ವಲ್ಪ ಕಾಸ್ಟ್ ಜಾಸ್ತಿ ಏನಿಲ್ಲ. ಇದು ಎಷ್ಟು ಗೊತ್ತಾ, 180 ಅಂತ ಹಾಕಿದ್ದಾರೆ, ಬಟ್ ನಂಗೆ 180 ಆಗಿಲ್ಲ, ಇರೋದ್ರಲ್ಲಿ ಡಿಸ್ಕೌಂಟ್ ಇತ್ತು. ಸೊ ಇಷ್ಟು ಕಾಸ್ಟ್ ಜಾಸ್ತಿ ಅಂತ ಹೇಳ್ಬೋದು, ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಕಮ್ಮಿ ಇದೆ. ಸೊ ಇಷ್ಟು ಐಟಮ್ಗೆ ನನಗೆ 935 ರೂಪಾಯಿ ಆಯಿತು ಸ್ನೇಹಿತರೆ. ಸೊ ಸ್ಕ್ರೀನ್ಶಾಟ್ ಆಗಿರ್ತೀನಿ ನೋಡಿ. ಇಷ್ಟು ಐಟಮ್ ತೊಗೊಂಡಿದ್ದೀನಿ, ಅಷ್ಟು ಖಾಲಿನೇನಿಲ್ಲ. ಇದು ಇವಾಗಿನ ಕತೆ. ಸೊ ಇದಿಷ್ಟು ನಾನು ಐಟಮ್ಸ್ಗಳು ನಿನ್ನೆ ನೈಟ್ ತೊಗೊಂಡೆ. ಸೊ ಎಲ್ಲ ಸೇರಿ ನಂಗೆ 935 ರೂಪಾಯಿನೂ ಆಯಿತು, ಬಟ್ ಎಲ್ಲ ಬೇಕಾಗಿದ್ದ ಐಟಮ್ಸ್ಗಳೇ. ಸೊ ಹಾಗಾಗಿ ತೊಗೊಂಡಿದ್ದು. ಸೊ ಈಗ ಇದಾದ್ಮೇಲೆ ಈಗ ಇನ್ನೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಇನ್ನೊಂದು ಕೆಲವೊಂದು 2-3 ಕ್ಲಿಪ್ಪಿಂಗ್ಗಳು ಇವೆ. ಅದು ಯಾವತ್ತಿಂದು ಅಂತ ಮತ್ತೋಗಿದೆ, ಮೇ ಬಿ ಡೇಟ್ ಅದನ್ನು ನೋಡ್ಬಿಟ್ಟು ನಾನು ಡೇಟನ್ನು ಆದರೆ ಹಾಕ್ತೀನಿ ಸ್ಕ್ರೀನ್ ಮೇಲೆ. ಸೊ ಆಲ್ಮೋಸ್ಟ್ 1 ವೀಕ್ ಮೇಲಾಯಿತು, ಆಯಿತಾ. ಸೊ ಏಪ್ರಿಲ್ 6th or 8th ಅಂತ ಅನ್ಸುತ್ತೆ. ಇವತ್ತೆಷ್ಟು, ಏಪ್ರಿಲ್ 10th ಅಲ್ವಾ, 8th ಅಲ್ಲ, ಸಾರಿ, ಏಪ್ರಿಲ್ 2nd ಅನ್ಸುತ್ತೆ. ಏಪ್ರಿಲ್ 2nd ಮೇ ಬಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆನಾ, ಏಪ್ರಿಲ್ 2nd ಇರ್ಬೋದು. ಅವತ್ತು ನಾನು ಅಮ್ಮಂಗೆ ಮೆಸೇಜ್ ಹಾಕಿದ್ದೆ, 2 weeks ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ, ನೀವು ಕೂಡ ಸಕ್ಸಸ್ಫುಲಿ 2 weeks ವರ್ಕ್ಔಟ್ ಕಂಪ್ಲೀಟ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ನೀವು ಏನಾದ್ರು ಸಣ್ಣ ಒಂದು ರಿವಾರ್ಡ್ ಕೊಟ್ಕೊಳ್ಳಿ, ನಿಮ್ಗೋಸ್ಕರ ನೀವು ಕೊಟ್ಕೊಳ್ಳಿ ಅಂತ. ಯಾಕಂದ್ರೆ ನಾನು ಕೊಡ್ಸಿದ್ರೆ ಬೇಡ ಅಂತಾರಮ್ಮ ಯಾವಾಗಲೂ, ಅದಕ್ಕೆ ನಿಮಗೆ ನೀವು ಕೊಟ್ಕೊಳ್ಳಿ. ನಿಮ್ಗೆ ಏನು ಇಷ್ಟನೋ ಒಂದು ಸಣ್ಣ ಐಸ್ ಕ್ರೀಮು ಅಥವಾ ಒಂದು ಸಣ್ಣ ಚಾಕ್ಲೇಟು. ಯಾಕಂದ್ರೆ ಚಿಕ್ಕದಾಗಿ ಒಂದು ರಿವಾರ್ಡ್ ಕೊಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾವೇನಾದ್ರೂ ಟಾರ್ಗೆಟ್ ರೀಚ್ ಆದಾಗ, ಅಂದ್ರೆ ರೀಚ್ ಆಗ್ಲೇಬೇಕಂತಲ್ಲ, ಮಧ್ಯದಲ್ಲಿ ನಾವು ಏನು ಕಂಟಿನ್ಯೂಸ್ ಆಗಿ ನಾವೇನ್ ಅನ್ಕೊಂಡಿದೀವಿ ಅದ್ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ಒಂದ್ ಸ್ವಲ್ಪ ರಿವಾರ್ಡ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಅದೇನೇ ಆಗಿರ್ಬೋದು, ನಿಮ್ಗೆ ಏನ್ ಇಷ್ಟ ಅನ್ನೋದು. ಸೊ ಹಾಗಾಗಿ ನಾ ಹೇಳ್ದೆ, ನಿಮ್ಗೆ ನೀವು ರಿವಾರ್ಡ್ ತಗೊಳ್ಳಿ, ಒಂದು ಐಸ್ ಕ್ರೀಮು, ಸಣ್ಣ ಚಾಕ್ಲೇಟ್ ಏನೋ ಅಂತ. ನಾನ್ ನಿಮಗ್ ತಗೊಳ್ಳಿ ಅಂತ ಅಮ್ಮನ್ಗೆ ಹೇಳಿದ್ರೆ, ಅವರು ನೀಗ್ ಹೇಳ್ಬಿಟ್ಟು ನನ್ನ ತಮ್ಮಂಗೆ ಹೇಳ್ಬಿಟ್ಟು ಅವರೇ ಐಸ್ ಕ್ರೀಮ್ ಕಳ್ಸಿಬಿಟ್ಟಿದ್ರು. ಸೊ ಹಾಗಾಗಿ ನನ್ಗೆ ಫಸ್ಟ್ ಕೋಪ ಬಂತು. ಅಂದ್ರೆ ಐಸ್ ಕ್ರೀಮ್ ಕಳ್ಸಿದಕ್ಕೆ ಕೋಪ ಬರ್ಲಿಲ್ಲ, ಆ ಟೈಮಿಂಗು. ಅಂದ್ರೆ ನಾನು ಇವಾಗ ನಿಮ್ಗೋಸ್ಕರ ನೀವು ರಿವಾರ್ಡ್ ಕೊಟ್ಕೊಳ್ಳಿ, ಯಾಕಂದ್ರೆ ನಾನು ನಮಗೆ ವರ್ಕೌಟ್ ಮಾಡಿಸ್ತಾ ಇದೀನಲ್ವಾ. ಸೊ ಅವರು ಚೆನ್ನಾಗಾಗ್ಬೇಕು, ಒಂದಿಷ್ಟು ಟೈಮ್ ಅಲ್ಲಿ ಅವರು ರಿವರ್ಸ್ ಆಗ್ಬೇಕು ಅವ್ರದ್ದು ಡಯಾಬಿಟೀಸ್ ಅಂತ ನನ್ನ ಮೈಂಡ್ ಸೆಟ್. ಹಂತ ಹಂತವಾಗಿ ಪೂರ್ತಿ ಅಲ್ದಿದ್ರು ಎಷ್ಟಾಗುತ್ತೋ ಅಷ್ಟು ರಿವರ್ಸ್ ಆಗ್ಬೇಕು ಅಂತ. ಅದಕ್ಕೆ ಅವರು ಒಳ್ಳೆ ರೀತಿನಲ್ಲಿ ಶುರು ಮಾಡಿದ್ರಲ್ವಾ, ಏನು ವರ್ಕೌಟ್ ಎಲ್ಲ ಮಾಡ್ತಾರೆ, ನಿಮಗೆ ನೀವು ರಿವಾರ್ಡ್ ಅವ್ರು ಕೊಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೇಳಿದ್ರೆ, ಇಮಿಡಿಯೇಟ್ ನಾನು ಹಿಂಗ್ ಕಳಿಸ್ತೀನಿ ಅಂತ ಹೇಳಿದ್ರಲ್ವಾ, ಕೋಪ ಬಂತು. ಆಮೇಲೆ ಬೇಡ ಅಂತ 2-3 ಸತಿ ಹೇಳ್ದೆ, ನಿಮಗ್ ನೀವು ಕೊಟ್ಕೊಳ್ಳಿ, ಇನ್ನೊಂದ್ಸತಿ ಕಳ್ಸಿವ್ರಂತೆ ಅಂತ ನಾನು ಹೇಳ್ದೆ. ಅಮ್ಮ ಬೇಡ ಬೇಡ ಅಂತ ಹೇಳಿ, ನಿಂಗುನು ಕಳಿಸ್ತೀನಿ ಪ್ಲೀಸ್ ಪ್ಲೀಸ್ ಅಂತ ಅಮ್ಮ ಹೇಳಿ ನ್ಯಾಚುರಲ್ ಐಸ್ ಕ್ರೀಮ್ದು ಅನಿ ಆರ್ಡರ್ ಮಾಡಿ ಕಳ್ಸಿದ್ದ. ತುಂಬಾ ಚೆನ್ನಾಗಿತ್ತು. ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಅವತ್ತೇನಾಯ್ತು ಅಂತ. ಜಸ್ಟ್ ಫ್ಯೂ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಷ್ಟೇನೆ, ಜಸ್ಟ್ ಮೆಮೊರಿ ಅಷ್ಟೇ, ಆಯ್ತಾ. ಇಲ್ಲಿ ಏನು ತೋರಿಸ್ಕೋಬೇಕು ಹೇಳ್ಕೋಬೇಕಂತ ಅಲ್ಲ, ಮೆಮೊರಿ ಅಷ್ಟೇ. ನಾನು ಐ ಆಮ್ ಜಸ್ಟ್ ಕ್ರಿಯೇಟಿಂಗ್ ಮೆಮೊರೀಸ್ ಆನ್ ದಿಸ್ ಚಾನಲ್ ಆ್ಯಂಡ್ ಶೇರಿಂಗ್ ಮೈ ಥಾಟ್ಸ್, ಮೈ ಲೈಫ್ ಜರ್ನಿ. ಓಕೆನಾ, ನೋಡ್ಕೊಂಡ್ ಬನ್ನಿ, ಮತ್ತೆ ಸಿಗ್ತೀನಿ. ಸ್ನೇಹಿತರೆ, ಇಲ್ಲಿ ನನ್ನ ತಮ್ಮ ಆರ್ಡರ್ ಮಾಡಿರೋದು ಐಸ್ ಕ್ರೀಮು. ನಾನು ಅಮ್ಮನಿಗೆ 13 ದಿವಸ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ, ನಿಮಗೆ ನೀವು ರಿವಾರ್ಡ್ ಮಾಡ್ಕೊಳ್ಳಿ,
ಏನಾದ್ರು ಐಸ್ ಕ್ರೀಮು ಚಿಕ್ಕದಾಗಿ ಏನಾದ್ರು ತಿನ್ನಿ, ಐಸ್ ಕ್ರೀಮ್ ಅಥವಾ ಕೇಕ್ ಅಂತಂದರೆ ನನಗೆ ಕಳಿಸ್ಬಿಟ್ಟಿದ್ದಾರೆ. ಹನಿ ಆರ್ಡ್ರ್ ಮಾಡಿದ್ದಾನೆ, ಬಂದಿದೆ ನೋಡಿ. ಮೂರು ಇದೆ. ಫಸ್ಟ್ ಕೋಪ ಬಂತು, ಅಂದರೆ ಇದು ಕಳಿಸಿದ್ರು ಅಂತ ಕೋಪ ಅಲ್ಲ, ಟೈಮಿಂಗು. ನಾನು ಇವ್ರಿಗೆ ನಿಮಗೆ ನೀವು ರಿವಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ನನಗೆ ಕಳಿಸಿದಾರೆ ಈ ಅಮ್ಮ ನೀಗೆ ಹೇಳಿ ಹಿಂಗೆ ಮಾಡಿರ್ತಾರೆ ನೋಡಿ. ಸೊ ಇವಾಗ 3 ಇದೆ. ಯಾವ್ದಿದೆ ಅಂದರೆ ಜಾಕ್ ಫ್ರೂಟು, ಮ್ಯಾಂಗೋ ಪ್ಲಸ್ ಇನ್ನೊಂದು ಯಾವುದೋ ಇದೆಯಪ್ಪ, ಟೆಂಡರ್ ಕೋಕೋನಟ್. 3 ಇದೆ. ಎಲ್ಲ ಒಟ್ಟಿಗೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ತಿನ್ಬೇಕು. ಒಂದು ಫೋಟೋ ಹಿಡ್ಕೊಳ್ಳೋಣ. ಐ ಥಿಂಕ್ ಇದು ಟೆಂಡರ್ ಕೋಕೋನಟ್ಟು, ಇದು ಮ್ಯಾಂಗೋ ಅಲ್ಲ, ಜಾಕ್ ಫ್ರೂಟ್ ಅನ್ಸುತ್ತೆ, ಜಾಕ್ ಫ್ರೂಟು. ಇದು ಐ ಥಿಂಕ್ ಇದು ಟೆಂಡರ್ ಕೋಕೋನಟ್ ಒಂದು, ಜಾಕ್ ಫ್ರೂಟ್ ಒಂದು, ಇನ್ನೊಂದು ಮ್ಯಾಂಗೋ. ಐ ಥಿಂಕ್ ದಿಸ್ ಇಸ್ ಮ್ಯಾಂಗೋ, ದಿಸ್ ಇಸ್ ಜಾಕ್ ಫ್ರೂಟ್ ಅಂಡ್ ದಿಸ್ ಇಸ್ ಟೆಂಡರ್ ಕೋಕೋನಟ್ ಅನ್ಸುತ್ತೆ. ನನಗೇನೋ ಜಾಕ್ ಫ್ರೂಟ್ ಎಲ್ಲೋ ಇರಬೇಕು, ಮ್ಯಾಂಗೋ ಕೂಡ ಎಲ್ಲೋ ಇರಬೇಕು, ಬಟ್ ಇಲ್ಲಿ ಇದು ಎಲ್ಲೋ ವೈಟ್ ಮಿಕ್ಸ್ ಇದೆ. ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡೋಣ, ಫಸ್ಟ್ ನಾನು ಇದನ್ನೇ ತಿಂತೀನಿ. ನಾನು ಇದು ಜಾಕ್ ಫ್ರೂಟಾ ಮ್ಯಾಂಗೋ ನಡೀತೀನಿ. ಐ ಥಿಂಕ್ ದಿಸ್ ಇಸ್ ಜಾಕ್ ಫ್ರೂಟ್ ಅನ್ಸುತ್ತೆ. ಇದು ಟೆಂಡರ್ ಕೋಕೋನಟ್ ಅನಿಸ್ತಾ ಇದೆ. ಇದೆರಡು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಇದನ್ನ ತಿಂತೀನಿ ಇವಾಗ. ಸೊ ನೋಡ್ತೀನಿ ತಿಂದು. ಜಾಕ್ ಫ್ರೂಟ್ ಚೆನ್ನಾಗಿದೆ. ಜಾಕ್ ಫ್ರೂಟ್ ಆ್ಯಕ್ಚುಲಿ ಗುಡ್. ಥ್ಯಾಂಕ್ ಯು ನಿಮಿ, ಥ್ಯಾಂಕ್ ಯು ಅಮ್ಮ. ನಿಮಗೆ ವರ್ಕೌಟ್ ಮಾಡಿದ್ದೆ, ರಿವಾರ್ಡ್ ಮಾಡ್ಕೊಳ್ಳಿ ಅಂತ ನಾನು ಕಳಿಸಿದ್ರ. ಇಟ್ಸ್ ಓಕೆ, ಐ ಲವ್ ದಿಸ್, ರಿಯಲಿ ಗುಡ್, ಸಕ್ಕತ್ತಾಗಿದೆ. ಟೆಂಡರ್ ಕೋಕೋನಟ್. ಸೊ ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಸೊ ಅವತ್ತು ತುಂಬಾನೇ ಚೆನ್ನಾಗಿತ್ತು ಐಸ್ ಕ್ರೀಮ್, ನಂಗೂ ಇಷ್ಟ ಆಯ್ತು. 3 ಫ್ಲೇವರ್ ಕಳ್ಸಿದ್ದು ಅನಿ, ಒಂದು ಜಾಕ್ ಫ್ರೂಟ್, ಒಂದು ಮ್ಯಾಂಗೋ, ಇನ್ನೊಂದು ಎಳ್ನೀರು ಟೆಂಡರ್ ಕೋಕೋನಟ್ ನ್ಯಾಚುರಲ್ ಐಸ್ ಕ್ರೀಮ್. ಅಮ್ಮಂಗೆ ಶುಗರ್ಲೆಸ್ ಆರ್ಡರ್ ಮಾಡಿದ್ನಂತೆ, ನಂಗೆ ಆತರ ನಾರ್ಮಲ್. ಬಟ್ ಅಮ್ಮ ಹೇಳಿದ್ರು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ಸೊ ನೀವು ಏನಾದ್ರು ಡಯಾಬಿಟಿಸ್ ಇತ್ತು ನಿಮ್ಗೆ ಅಂತಂದ್ರೆ ಯಾವಾಗ್ಲಾದ್ರು ಒಂದ್ಸತಿ ಆಯ್ತಾ, ಯಾವಾಗ್ಲೂ ಅಂತಲ್ಲ, ರೆಗ್ಯುಲರ್ ವರ್ಕೌಟ್ ಮಾಡಿ, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇರಿ. ಜೊತೆಗೆ ನೀವು ರೆಗ್ಯುಲರ್ ಆಗಿ ಮಾಡ್ತಿರೋದಕ್ಕೆ ನಿಮ್ಗೆ ನೀವು ರಿವಾರ್ಡ್ ಕೊಟ್ಕೊಳ್ಳಿ, ಒಂದ್ ಸ್ವಲ್ಪ ಚಿಕ್ಕದಾಗಿ, ಓಕೆನಾ? ಅದರಿಂದ ನಿಮ್ಗೆ ಎಷ್ಟು ಮತ್ತೆ ಮಾಡ್ಬೇಕು ಅನ್ನೋ ಅಂದ್ರೆ ಉತ್ಸಾಹ ಬರುತ್ತೆ, ಎಷ್ಟು ಒಂದು ಖುಷಿ ಪಡ್ತೀರಾ ನೀವು. ಮತ್ತೆ ನಾವ್ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ಬೇಕಪ್ಪ, ಚೆನ್ನಾಗಾಗ್ಬೇಕು, ಫಿಟ್ ಆಗ್ಬೇಕಂತ ನೀವು ಕೂಡ ಏನು ಖುಷಿ ಪಡ್ತೀರಾ. ಆ ರೀತಿ ಒಂದು ಮೋಟಿವೇಶನ್ ನಿಮ್ಗೆ ಸಿಗತ್ತೆ, ಓಕೆನಾ? ಡೋಂಟ್ ಮಿಸ್ ದ ರಿವಾರ್ಡ್ಸ್ ಅಂಡ್ ಸ್ಮಾಲ್ ಗಿಫ್ಟ್ಸ್ ಫಾರ್ ಯೋರ್ ಸೆಲ್ಫ್. ನಿಮ್ಗೆ ನೀವು ಕೊಟ್ಕೊಳ್ಳಿ, ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಇನ್ನು ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ನಾ ಹಾಕುವ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಯೂಸ್ಫುಲ್ ಆಗಿರೋ ವಿಡಿಯೋಸ್ನ ನೋಡಿ, ಓಕೆನಾ? ಹಾಗೆ ಪಾಸಿಟಿವ್ಸ್ ಕರ್ನಾಟಕ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ, ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.